MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಬಹಳ ಮುಖ್ಯವಾಗಿ ಕುರ್ಚಿ ಕದನ ಎಲ್ಲಿಗೆ ಬಂತು, ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಡಿನ್ನರ್ ಮೀಟಿಂಗ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ. ಆ ಡಿನ್ನರ್ ಮೀಟಿಂಗ್ನ ಇರುವಂತೆ ಉದ್ದೇಶಗಳು, DK ಶಿವಕುಮಾರ್ ಒಂದು ಬಣ, ಸಿದ್ದರಾಮಯ್ಯ ಒಂದು ಬಣ, ಅವರು ಒಂದು ಕಡೆ ಡಿನ್ನರ್ ಮೀಟಿಂಗ್, ಇವರು ಒಂದು ಕಡೆ ಮೀಟಿಂಗ್. ವಿಧಾನಸೌಧದ ಮೊಗಸಾಲೆಯಲ್ಲಿಯೂ ಕೂಡ ಗುಂಪು ಗುಂಪು ಸೇರಿ ನಾವು ಯಾರಿಗೆ ಸಪೋರ್ಟ್ ಮಾಡೋಣ, ಯಾಕೆ ಸಪೋರ್ಟ್ ಮಾಡೋಣ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗಿದೆ. ಇದ್ರ ಮಧ್ಯೆ ಯತ್ನಾಳ್ ಗೌಡರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಮಿತ್ ಶಾ ಅವರನ್ನ ಹೋಗಿ ಭೇಟಿಯಾಗಿದ್ರಂತೆ DK ಶಿವಕುಮಾರ್. ಕರ್ಕೊಂಡು ಹೋಗಿದ್ದು ವಿಜೇಂದ್ರ. ನೀವು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರೋದು, ಬಿಜೆಪಿಯಲ್ಲಿ DK ಶಿವಕುಮಾರ್ ಅವ್ರನ್ನ CM ಮಾಡಿ ವಿಜೇಂದ್ರ ಅವ್ರನ್ನ DCM ಮಾಡುವಂತ ಲೆಕ್ಕಾಚಾರಗಳು ಇತ್ತಂತೆ. ಆ ಲೆವೆಲ್ಗೆ ಮಾತುಕತೆಗಳು ಆಗಿತ್ತಂತೆ. ಇಲ್ಲಿ ಈ ಮಾತುಕತೆ ಆಗುವಾಗ ಎಡವಟ್ಟು ಮಾಡಿಕೊಂಡಿದ್ದು DK ಶಿವಕುಮಾರ್ ಅವರೇ ಅಂತ ಇದನ್ನ ಯತ್ನಾಳ್ ಗೌಡರು ಹೇಳ್ತಿದ್ದಾರೆ. ಏನು ಎಡವಟ್ಟು ಮಾಡಿಕೊಂಡ್ರು, ಎಲ್ಲಾ ವಿಚಾರಗಳು ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. DKಶಿ ಮುಖ್ಯಮಂತ್ರಿ, ವಿಜೇಂದ್ರ ಉಪಮುಖ್ಯಮಂತ್ರಿ. ಅಮಿತ್ ಶಾಗೆ ರುಚಿಸಲಿಲ್ವಂತೆ ಬಂಡೆ ದಳ್ಳೂರಿ. ಕೈ ಕಮಲ ರಾಜ್ಯಾಧ್ಯಕ್ಷರ ಮೇಲೆ ಯತ್ನಾಳ್ ಸವಾರಿ. ಸಂಘರ್ಷದ ಗೂಡಲ್ಲಿ ಬೇಯುತ್ತಿದೆ ಕಾಂಗ್ರೆಸ್. ಶಾಸಕರ ಬೆಂಬಲ ಪಡೆಯಲು ಬಂಡೆ ಸರ್ಕಸ್. ಆಪ್ತನ ರೆಸಾರ್ಟ್ ಅಲ್ಲಿ ಡಿನ್ನರ್ ಪಾಲಿಟಿಕ್ಸ್. AI ಬಳಸಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ. ಸಮೀರ್ ಬಂಧನಕ್ಕೆ ಹಿಂದೂಗಳ ಸಮರ. ಬಯಲಾಯಿತು ಚಿಕ್ಕ ಕೆಂಪಮ್ಮನ ಕುತಂತ್ರ. ಕಾಂಗ್ರೆಸ್ ಅನ್ನು ಕೆರಳಿಸಿದ ಕಾರ್ತಿಕ ದೀಪ. ಅನುಮತಿ ಕೊಟ್ಟ ಜಡ್ಜ್ ವಿರುದ್ಧವೇ ಕೈ ಸಂಸದರ ಪ್ರಲಾಪ. ಕರ್ನಾಟಕದ MPಗಳ ನಡೆಗೆ ಭಾರಿ ಆಕ್ಷೇಪ. ದುರಂದರ ಅಬ್ಬರಕ್ಕೆ ಬೆಚ್ಚಿದ ಪಾಕಿಸ್ತಾನ್. ಗಲ್ಫ್ ದೇಶಗಳಲ್ಲೂ ಟೆನ್ಷನ್. 6 ರಾಷ್ಟ್ರಗಳಲ್ಲಿ ರಣವೀರ್ ಸಿನಿಮಾ ಬ್ಯಾನ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಕದನದ ನಡುವೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿದಂತಹ ಹೊಸ ಬಾಂಬ್ ರಾಜಕೀಯ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ. ನಿಜಕ್ಕೂ ಈ ರೀತಿಯ ಬೆಳವಣಿಗೆಯೊಂದು ನಡೆದಿತ್ತ ರಾಜ್ಯ ರಾಜಕಾರಣದಲ್ಲಿ? ಈ ರೀತಿಯ ಚರ್ಚೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ. ಅಷ್ಟಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದೇನು? ಸಿದ್ದರಾಮಯ್ಯ ಸರ್ಕಾರಕ್ಕೆ DK ಶಿವಕುಮಾರ್ ಸ್ಕೆಚ್ ಹಾಕಿದ್ರಂತೆ. CM ಆಗಲು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು DK ಶಿವಕುಮಾರ್. CM ಕುರ್ಚಿ ಕುರುಕ್ಷೇತ್ರದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ. ಅಮಿತ್ ಶಾ ಜೊತೆ ಚರ್ಚೆ ಮಾಡಿದಂತೆ DCM DK ಶಿವಕುಮಾರ್. ಮುಖ್ಯಮಂತ್ರಿ ಮಾಡೋದಾದ್ರೆ ಶಾಸಕರನ್ನ ಕರೆತರುವೆ. ನಾನು CM, BY ವಿಜೇಂದ್ರ DCM. ಅಮಿತ್ ಶಾಗೆ ಆಫರ್ ಕೊಟ್ಟಿದ್ರಂತೆ DK ಶಿವಕುಮಾರ್. ಅಮಿತ್ ಶಾ ಅವ್ರಿಗೇನೆ ಆಫರ್. ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ರಂತೆ DCM DK ಶಿವಕುಮಾರ್. ಮುಖ್ಯಮಂತ್ರಿ ಮಾಡೋದಾದ್ರೆ ಶಾಸಕರನ್ನ ತಗೊಂಡ್ಬರ್ತೀನಿ ಅಂತ ಹೇಳಿದ್ರಂತೆ. ಆಪರೇಷನ್ DKಶಿ ಬಾಂಬ್ ಸಿಡಿಸಿರುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಈ ರೀತಿಯ ಮಾತುಕತೆ ಆಗಿತ್ತು. ಈ ರೀತಿ ಇಂತಿಂತವ್ರು ಹೋಗಿ ಭೇಟಿಯಾಗಿದ್ರು. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು. ಆದರೆ ಈ ಸಭೆಯಲ್ಲಿ ಅಮಿತ್ ಶಾ ಮತ್ತು DK ಶಿವಕುಮಾರ್ ನಡುವಿನ ಮೀಟಿಂಗ್ನಲ್ಲಿ ಒಂದು ಎಡವಟ್ಟಾಗಿತ್ತಂತೆ. ಆಪರೇಷನ್ DKಶಿ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಯತ್ನಾಳ್. DKಶಿಯನ್ನ ದೆಹಲಿಗೆ ಕರೆದೊಯ್ದಿದ್ರು ವಿಜೇಂದ್ರ. ಬಿಜೆಪಿಗೆ ಬಂದ್ರೆ DKಶಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಅನ್ನ ಕೊಟ್ಟಿದ್ರಂತೆ. DKಶಿ CM, ವಿಜೇಂದ್ರ DCM. ಇದು ಪ್ಲಾನ್.
ಅಮಿತ್ ಶಾ ಮುಂದೆ ಮೆಗಾ ಡೀಲ್ ನಡೆದಿತ್ತಂತೆ. ಅಮಿತ್ ಶಾ ಅವ್ರ ಮುಂದೆನೆ ಬೆಳಗಾವಿಯಲ್ಲಿ ಡಿಕೆ ಸಿಎಂ ರಹಸ್ಯ ಸ್ಫೋಟವನ್ನ ಸಿಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಏನ್ ಮಾಡ್ಯಾರೋ ಗೊತ್ತಿಲ್ಲ, ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನಾನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು, ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗೆ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡಿದ್ ಬಿಟ್ರೆ ಅವ್ರಿಗೇನು ಎಲ್ಲ ಸುಳ್ಳು, ರೈತ ನಾಯಕನೂ ಅಲ್ಲ, ಯಾವ ಸುಡಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿಜೆಪಿ ಬಲ್ಲ ಮೂಲಗಳೇ ಹೇಳ್ಯಾವ, ನಾನು ಹೇಳದ್ ಮ್ಯಾಗನೇ ನಾ ಮಾತಾಡ್ತೀನಿ. ಬಹುಶಃ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂಡೆ ಡೈನಮೈಟೇ ಇಟ್ಟಿದ್ರು ಅಂತ ಅನ್ಸುತ್ತೆ. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಸರ್ಕಾರ ಉರುಳಿ ಹೋಗ್ತಿತ್ತು, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ರು. ಆದರೆ ಪ್ಲಾನ್ ಎಲ್ಲಿ ಫೇಲ್ ಆಯಿತು ಅನ್ನೋದ್ರ ಬಗ್ಗೆ ಬಸನಗೌಡರು ಇವತ್ತು ನಮ್ಮ ಜೊತೆಗೆ ಮಾತಾಡುವಾಗ ತಿಳಿಸಿದರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸ್ಕೆಚ್ ಹಾಕಿದ್ದು ಸತ್ಯ. ಸಿಎಂ ಆಗೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರಂತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಭಾರಿ ಲೆಕ್ಕಾಚಾರವನ್ನ ಹಾಕೊಂಡು ಪ್ರಯತ್ನ ಮಾಡಿದರಂತೆ. ಸಿಎಂ ಕುರ್ಚಿ ಕುರುಕ್ಷೇತ್ರದಲ್ಲಿ ಭಾರಿ ಸ್ಫೋಟಕ ಬೆಳವಣಿಗೆ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿರುವಂತಹ ಈ ಬಾಂಬ್. ಅಮಿತ್ ಶಾ ಅವ್ರ ಜೊತೆಗೆ ಇದೇ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನೂ ಮಾಡಿದ್ರಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರಂತೆ. ನಾನು ಬರ್ತೀನಿ MLA ಕರ್ಕೊಂಡು, ಆದರೆ ನೀವು ನನ್ನನ್ನು ಸಿಎಂ ಮಾಡಬೇಕು. ನೀವು ನನ್ನ ಸಿಎಂ ಮಾಡೋದಾದ್ರೆ ಸಿದ್ದರಾಮಯ್ಯ ಗವರ್ನಮೆಂಟ್ ಅನ್ನ ಉರುಳಿಸಿ ನಾನು ಬರ್ತೀನಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್. ನೋಡಿ, ಇದು ಬಂಡೆ ಡೈನಮೈಟೇ ಇಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಈ ರೀತಿ ಲೆಕ್ಕಾಚಾರಗಳು ಹಾಕಿದ್ರಂತೆ ಡಿ ಕೆ ಶಿವಕುಮಾರ್. ಈ ರೀತಿ ಪ್ಲಾನ್ ಮಾಡಿಕೊಂಡು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರಂತೆ. ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡುವಾಗ ಈ ಮಾತನ್ನ ಹೇಳಿದ್ದರಂತೆ ಡಿ ಕೆ ಶಿವಕುಮಾರ್. ಶಿವರಾತ್ರಿಯ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ರಂತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನುಡಿದಿದ್ದು ಸತ್ಯ. ಅಮಿತ್ ಶಾ ಅವ್ರ ಜೊತೆಗೆ DK ಮಾತುಕತೆ ನಡೆದಿದ್ದು ನಿಜ. DK ಶಿವಕುಮಾರ್ ಅಮಿತ್ ಶಾ ಮೀಟಿಂಗ್ ನ ಇನ್ಸೈಡ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಅಮಿತ್ ಶಾ ಮತ್ತು DK ಶಿವಕುಮಾರ್ ಅವರಿಬ್ಬರು ಭೇಟಿಯಾದಾಗ ಏನೇನು ಮಾತುಕತೆ ಆಯಿತು. DK ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ರಂತೆ, ನಾನು ನಿಮ್ಮ ಪಾರ್ಟಿಗೆ ಬರ್ತೀನಿ, ನೀವು ನನ್ನನ್ನು ಸಿಎಂ ಮಾಡಬೇಕು ಅಂದ್ರೆ ನಾನು ಬರ್ತೀನಿ. ನಾನು ಸಿಎಂ, ವಿಜಯೇಂದ್ರ DCM ಅಂದ್ರೆ ನಾನು MLAಗಳನ್ನ ಕರ್ಕೊಂಡು ಬರ್ತೀನಿ ಅಂತ DK ಶಿವಕುಮಾರ್ ಅವರು ಅಮಿತ್ ಶಾ ಅವ್ರ ಮುಂದೆ ಹೇಳಿದರಂತೆ. ಈಗ ಡಿಸಿಷನ್ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಬಂದ್ರಂತೆ. ಆದರೆ ಈ ಟೈಮಲ್ಲಿ ಒಂದು ಸಣ್ಣ ಎಡವಟ್ಟನ್ನು ಮಾಡ್ಕೊಂಡಿದ್ರಂತೆ DK ಶಿವಕುಮಾರ್ ಅವರು. ಅಮಿತ್ ಶಾ ಮತ್ತು DK ಶಿವಕುಮಾರ್ ಅವರ ನಡುವೆ ಮಾತುಕತೆ ಆಗುವಾಗ ಒಂದು ಸಣ್ಣ ಎಡವಟ್ಟನ್ನ DK ಶಿವಕುಮಾರ್ ಅವರು ಮಾಡ್ಕೊಂಡಿದ್ರಂತೆ. ಆ ಎಡವಟ್ಟು ಏನಂತಂದ್ರೆ, ಕೇವಲ 20 ಶಾಸಕರ ಬೆಂಬಲ ತೋರಿಸಿದ್ರಂತೆ DK ಶಿವಕುಮಾರ್. ಬರೀ 20 ಶಾಸಕರ ಬೆಂಬಲ ತೋರಿಸಿ ನಾನು ಸಿಎಂ ಆಗ್ತೀನಿ ಅಂತಂದ್ರೆ ಅದು ಹೇಗೆ ಸಾಧ್ಯ? ಇದಕ್ಕಿಂತ ಮುಖ್ಯವಾಗಿ 20 ಶಾಸಕರನ್ನು ನೀವು ಆಚೆ ಕರ್ಕೊಂಡು ಬಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತಾ? ಇದನ್ನು ನಾವು ಗಮನಿಸಬೇಕಲ್ಲ. ಇನ್ನೂ ಹೆಚ್ಚು ಸಂಖ್ಯೆಯನ್ನ ತೋರಿಸಿದ್ದಾರೆ, ಬಹುಶಃ ಸಾಧ್ಯವಾಗ್ತಾ ಇತ್ತೋ ಏನು. ಯಾಕೆ DK ಶಿವಕುಮಾರ್ 20 ಶಾಸಕರ ಬೆಂಬಲವನ್ನ ತೋರಿಸಿದ್ರೋ ಗೊತ್ತಿಲ್ಲ. 20 ಶಾಸಕರು ಹೊರ ಬಂದರೂ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಆಗಿರುತ್ತೆ. ಅದೇ ಕಾರಣಕ್ಕೆ DK ಶಿವಕುಮಾರ್ ಜೊತೆ ಸರ್ಕಾರ ಬೇಡ ಅಂದ್ರಂತೆ ಅಮಿತ್ ಶಾ. ಇನ್ನು ಹಲವು ವಿಚಾರಗಳು, ಇಂಟರ್ನಲ್ ರಿಪೋರ್ಟ್ಸ್, ಈ ಎಲ್ಲ ವಿಚಾರಗಳ ಲೆಕ್ಕಾಚಾರ ಇಟ್ಕೊಂಡು ಸುತಾರಾಮ್ DK ಶಿವಕುಮಾರ್ ಜೊತೆಗೆ ನಾವು ಸರ್ಕಾರ ಮಾಡೋದು ಬೇಡ, DK ಶಿವಕುಮಾರ್ ಬಿಜೆಪಿಗೂ ಬರೋದು ಬೇಡ ಅಂತ ಅಂದ್ರಂತೆ ಅಮಿತ್ ಶಾ ಅವರು. ಹಿಂಗಾಗಿ ಈ
ಪ್ಲಾನ್ ಅಲ್ಲಿಗೆ ಫೇಲ್ ಆಯಿತು. ಇನ್ ಕೇಸ್ ಅನ್ಕೊಂಡಂಗೆ ಎಲ್ಲವೂ ಆಗಿದ್ದರೆ ಡಿ ಕೆ ಶಿವಕುಮಾರ್ ಅವರೇನು ಈ ರೀತಿ ಪ್ಲಾನ್ ಮಾಡಿದ್ರಂತೆ ಅಂತ ಏನು ಹೇಳಲಾಗ್ತಿದೆಯಲ್ಲ, ಈಗ ಯತ್ನಾಳ್ ಗೌಡರು ಹೇಳ್ತಿದಾರಲ್ಲ, ಸೊ ಈ ಪ್ಲಾನ್ ಪ್ರಕಾರ ಎಲ್ಲವೂ ನಡೆದಿದ್ದರೆ ಇಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಸಿಎಂ, ವಿಜೇಂದ್ರ DCM, ಸಿದ್ದರಾಮಯ್ಯ ಅವರು ಮಾಜಿ. ಈ ರೀತಿ ಲೆಕ್ಕಾಚಾರಗಳು ಕೂಡ ನಡೆದಿತ್ತಂತೆ ನೋಡಿ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಈ ರೀತಿ ಸ್ಕೆಚ್ ಹಾಕಿದ್ದರಂತೆ. ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ನೆಕ್ಸ್ಟ್, ಇನ್ನು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಟೀಮ್ ಕೆರಳಿ ಕೆಂಡವಾಗಿದೆ. DKಶಿ ಸಿಎಂ ಆಗುವ ಸಮಯ ಬರುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದರೆ ಮಾಧ್ಯಮದವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ ನಾನು CM ಪುತ್ರ ಕಣ್ರಿ, ನಾನು CM ಪುತ್ರ ಜಯೇಶ್ ಪಟೇಲ್ ನಮ್ಮ ದೊಡ್ಡಪ್ಪ. ಹಂಗಂದ್ರೆ ಮಾಡೋದು ರಾಜಕೀಯ ಮಾಡೋಕ್ಕೆ ಅಂತ ಬಂದಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ ನಮ್ಮ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು? ಯಾವುದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸುಮರು ಸಾಕಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗೆ ಇರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಶೀಘ್ರದಲ್ಲೇ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಮುಗಿದ ನಂತರ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸಲಿದೆ. ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ಅಲ್ಲ, ಸೌಹಾರ್ದಯುತ ಭೋಜನ ಕೂಟ. ಊಟಕ್ಕೆ ಯಾರು ಬೇಕಾದರೂ ಬರಬಹುದು, ಇದರಲ್ಲಿ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಬ್ಬರ ಮಧ್ಯೆ ಒಪ್ಪಂದವೇ ಆಗಿಲ್ಲ ಅಂತ ಸಿದ್ದು ಬಣದ ಸಚಿವ ಜಾರ್ಜ್ ಗುಡುಗಿದ್ದಾರೆ. ನಾನು ಶುಭಶುದ್ಧ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಮುಗಿದ್ಮೇಲೆ ಹಾಕ್ತಾರೆ, ಅಧಿವೇಶನ ಆದ್ಮೇಲೆ ಹಾಕ್ತಾರೆ. ಏನು ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ CLPಯಲ್ಲಿ ಒಂದು ಟರಾವ್ ಆಗಿದೆ. ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ, ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾರೀ ವಿಶ್ವಾಸದಿಂದ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ಹೇಳ್ತಾ ಇದ್ದಾರೆ. ನಮಗೊಂದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಭಾರೀ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಆದರೆ ನಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂಥದ್ದಾದರೆ ಯಾಕೆ ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಬೇಕು ನಿಮ್ಮ ನಾಯಕರುಗಳ ಬಗ್ಗೆ, ನಿಮ್ಮ ಪಾರ್ಟಿಯ ಬಗ್ಗೆ? CM ಬದಲಾವಣೆ ವಿಚಾರ ನಮಗೆ ಗೊತ್ತಿಲ್ಲರಿ, ಹೈಕಮಾಂಡ್ ನಾವು ಕೇಳ್ರಿ ಅನ್ಬೇಕು. ನಮ್ಮ ಕ್ಷೇತ್ರದ ಬೆಳವಣಿಗೆ ಅಭಿವೃದ್ಧಿಯ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅನ್ಬೇಕು. ಅದನ್ನು ಬಿಟ್ಟು ನೀವೇ ಮಾತಾಡ್ತಾ ಇದ್ದೀರಿ, ನಮ್ಮ ನಾಯಕರು ಅಧಿವೇಶನ ಮುಗಿದ ಮೇಲೆ CM ಆಗಿಯೇ ಆಗ್ತಾರೆ, ಇದ್ರ ಮೇಲೆ ಮತ್ತೆ ನಮ್ಮ ಶಿಸ್ತಿನ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಎರಡೂ ಮಾತಾಡೋದು ನೀವೇ. ಜನರೇ ನಿಮ್ಮ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯನ್ನು ನೀವೇ ಹುಟ್ಟಾಕ್ತಿದ್ದೀರಿ. ನಿಮ್ಮದು ಶಿಸ್ತಿನ ಪಕ್ಷ ಆದರೆ ಹೈಕಮಾಂಡ್ಗೆ ನೀವು ಮರ್ಯಾದೆ ಕೊಡಿ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ ಅಂತ ಹೇಳಿ, ಅಥವಾ ನಿಮ್ಮ ನಾಯಕರು ಏನು ಮಾತಾಡ್ತಾರೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಈ ವಿಚಾರವಾಗಿ ಮಾತಾಡಬೇಕಾಗಿರೋ ಒಂದು CM ಮತ್ತೊಂದು DCM. ನಾವೆಲ್ಲ ಯಾರು ಮಾತಾಡೋದಕ್ಕೆ ಅಂತ ಮಾತಾಡ್ರಿ. ಅದನ್ನು ಬಿಟ್ಟು ನಮ್ಮ ನಾಯಕರು CM ಆಗೇ ಆಗ್ತಾರೆ, ಟೈಮ್ ಬರುತ್ತೆ, ಜನವರಿಯಲ್ಲಿ ಕಾದು ನೋಡಿ, ಏನು ಅನ್ಕೊಂಡಿದ್ದೀರಿ ನೀವು? ಎಲ್ಲವನ್ನೂ ನೀವೇ ಮಾತಾಡೋದು. ಇನ್ನು ಶಾಸಕರ ಬಲದ ವಿಚಾರವೂ ಈಗ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಇವ್ರು ಹೇಳ್ತಿದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇದೆಯಾ, ಬೆಂಬಲ ಇದೆ ಅಂತಂದ್ರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ನಿನ್ನೆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಸ್ಫೋಟಕ ಬೆಳವಣಿಗೆ ಒಂದು ಆಗಿದೆಯಂತೆ. ಡಿನ್ನರ್ ಮೀಟಿಂಗ್ನಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅದು ಏನಂತಂದ್ರೆ ಕೇಳಿಸ್ಕೊಳ್ಳಿ.
ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. DK ಶಿವಕುಮಾರ್ ತಮ್ಮ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರಂತೆ, ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಉಳಿದವರೆಷ್ಟು ಜನ? ಒಂದು 30-40 ಜನ. ಅವರೆಲ್ಲಿ ಹೋದ್ರು? DK ಶಿವಕುಮಾರ್ ಹೇಳ್ತಿದ್ದಾರೆ, ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅಂತ ಹೇಳಿ. ನಿನ್ನೆ ಡಿನ್ನರ್ ಮೀಟಿಂಗ್ನ ಟೈಮ್ನಲ್ಲಿ ಅವರ ಆಪ್ತರ ಮುಂದೆ ಈ ರೀತಿ ಹೇಳ್ಕೊಂಡಿದ್ದಾರಂತೆ DK ಶಿವಕುಮಾರ್. ಆಪ್ತರ ಬಳಿ ಈ ವಿಚಾರಗಳನ್ನು ವಿಶ್ವಾಸದಿಂದ ಹೇಳ್ಕೊಂಡಿದ್ದಾರಂತೆ. ಡಿನ್ನರ್ನಲ್ಲಿ ಭಾಗವಹಿಸಿದ್ದ ಶಾಸಕರಿಗೆ DCM ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ, ನನ್ನ ಜೊತೆಗೆ 100 ಜನ MLAಗಳಿದ್ದಾರೆ. ನಾಳೆ ಹೈಕಮಾಂಡ್ ಅವರು ಯಾರ ಸಪೋರ್ಟ್ಗೆ ಯಾರು ನಿಲ್ತೀರಿ ಅಂತ ಸೀಕ್ರೆಟ್ ವೋಟಿಂಗ್ ಮಾಡಿದರೆ ನಾನೇ CM ಆಗ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರಂತೆ. ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಕೆಲವರು ಕಸರತ್ತು ಮಾಡ್ತಾ ಇದ್ದಾರೆ, ಹೊಸಬರು ಟವಲ್ ಆಗ್ತಾ ಇದ್ದಾರೆ. ಭವಿಷ್ಯದ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ಗೆ ಕೆಲವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ CM ಆಗ್ಬಿಟ್ರೆ ನಮ್ಮ ಅಸ್ತಿತ್ವ ಏನು, ಹಿಂಗಾಗಿ ಉಘೇ ಅನ್ನೋಣ DK ಶಿವಕುಮಾರ್ಗೆ ಅಂತ ಹೇಳಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಕೆಲವರು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಂತೆ. ತಮ್ಮ ಬೆಂಬಲ ಹೈಕಮಾಂಡ್ ತೋರಿಸೋದಕ್ಕೆ DKಶಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ವೀಕ್ಷಕರೇ, ಡಿಸೆಂಬರ್ 20 ಮತ್ತು 21ನೇ ತಾರೀಕು ದೆಹಲಿಯಲ್ಲಿ ಮೀಟಿಂಗ್ ಮಾಡೋದು, ಶಾಸಕರ ಸಂಖ್ಯೆಯನ್ನ ಪ್ರಸ್ತುತಪಡಿಸೋದು DK ಶಿವಕುಮಾರ್ ಅವರ ಯೋಜನೆ. ಇದೇ ಕಾರಣಕ್ಕೆ 100+ ಶಾಸಕರಿದ್ದಾರೆ ಅಂತ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಜೊತೆಗಿರುವಂಥ MLAಗಳು ಎಷ್ಟು ಅಂತ ಹೇಳ್ಕೊಳ್ತಾರ ಯಾರ್ದಾರ ಮುಂದೆ? ಇದನ್ನ ನಾವು ಕಾದು ನೋಡ್ಬೇಕಾಗತ್ತೆ. 100 ಜನ DK ಶಿವಕುಮಾರ್ ಅವ್ರ ಜೊತೆಗೇನೆ ಇದ್ದಾರೆ ಅಂತಂದ್ರೆ ರಿಮೈನಿಂಗ್ MLAಗಳು ಎಷ್ಟು? 41 ಜನ. ಅವರು ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಅಂತಂದ್ರೆ ಏನು ಪ್ರಯೋಜನ? ನಿಜಕ್ಕೂ 100 ಜನ MLAಗಳು DK ಶಿವಕುಮಾರ್ ಅವ್ರ ಜೊತೆಗಿದ್ದಾರಾ? ಇದು ಈಗ ಬಿಗ್ ಕ್ವಶನ್. ತಮ್ಮ ಜೊತೆಗೆ ಇರುವ ಬೆಂಬಲಿಗರಿಗೆ ಈ ರೀತಿ ಹೇಳಿಕೊಂಡಿದ್ದಾರಂತೆ DK ಶಿವಕುಮಾರ್, ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ. ನೋಡೋಣ ಯಾರ್ಯಾರ ಅದೃಷ್ಟ ಹೆಂಗಿದೆ, ಯಾರಿಗೆ ಯಾವಾಗ ಪಟ್ಟ ಒಲಿಯುತ್ತೆ ಅಂತ. ಇನ್ನು ನೆಕ್ಸ್ಟ್, ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಅಧಿವೇಶನದ ಸಂದರ್ಭದಲ್ಲಿ, ಅಧಿವೇಶನದ ಮಧ್ಯೆಯೂ ಕುರ್ಚಿ ಕಾಳಗದ ಸದ್ದು ಜೋರಾಗಿದೆ. CM ಅಹಿಂದ ಔತಣಕೂಟದ ಬೆನ್ನಲ್ಲೇ ಇದೀಗ DK ಬ್ರದರ್ಸ್ ಡಿನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. CM ಟೀಮ್ DK ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ. CM ಹಾಗೂ DK ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡ್ತಿವೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ DK ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಎಸ್, ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅನ್ತಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ CM ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೆ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ CM ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ. ಹಾಗಿದ್ರೆ DK ಬ್ರದರ್ಸ್ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ, ಸಚಿವರಾದ ಮಂಕಾಳ ವೈದ್ಯ ಮುನಿಯಪ್ಪ, ಶಾಸಕ ಯೋಗೇಶ್ವರ್, NA ಹ್ಯಾರಿಸ್, ಕೊತ್ತೂರು ಮಂಜುನಾಥ್, ಮಂತರ್ಗೌಡ, AC ಶ್ರೀನಿವಾಸ್, ಆನೇಕಲ್ ಶಿವಣ್ಣ, MLC ಚನ್ನರಾಜ್ ಹಟ್ಟಿಹೊಳಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ST ಸೋಮಶೇಖರ್, ಶ್ರೀನಿವಾಸ ಮಾನೆ, ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಮ್ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ವಿರಾಮ ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ DK ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ DK ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗ ಸದ್ಯದ ರಾಜಕಾರಣ ಹೆಂಗಿದೆ ಅಂತಂದ್ರೆ
ಯಾರಿಂದ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಅವರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಅವರಿಂದ ಸಮಸ್ಯೆ ಆಗುತ್ತಾ? ಸಮಸ್ಯೆ ಇಲ್ಲ. ಮೌನವಾಗಿಯೇ ತಂತ್ರಗಾರಿಕೆ ಮಾಡೋ ಸಿದ್ದರಾಮಯ್ಯ ಅವರಿಂದಲೇ ಸಮಸ್ಯೆ. ಜಾಣ ನಡೆ, ಮೌನ ನಡೆ, ಏನು ಮಾತಾಡದೆ ಪೆಟ್ಟು ಕೊಡೋದು. DK ಬ್ರದರ್ಸ್ ಡಿನ್ನರ್ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಇತ್ತು. ಎಲ್ಲ ಕುತ್ಕೊಂಡಲ್ಲೇ ಮಾಹಿತಿಯನ್ನ ತರಿಸ್ಕೋತಾರೆ ಸಿದ್ದರಾಮಯ್ಯ ಅವರು. ಯಾರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ಮಾತಾಡ್ತಾರೆ. DK ಬ್ರದರ್ಸ್ಗೆ ಯಾರು ಊಹೆ ಮಾಡದ ಚಮಕನ್ನ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು. ಗೊತ್ತಿಲ್ಲ ಯಾರಿಗೂ. DK ಶಿವಕುಮಾರ್ ಬಣದಲ್ಲಿರುವಂಥ ಕೆಲವು ನಾಯಕರು ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಹೇಳ್ತಿದ್ದಾರೇನೋ, ಇವತ್ತು DK ಸರ್ ಹಂಗೆ ಹೇಳಿದ್ರು, DK ಸರ್ ಹಿಂಗೆ ಹೇಳಿದ್ರು ಅಂತ ಹೇಳ್ತಿದ್ದಾರೇನೋ, ಯಾರಿಗೂ ಗೊತ್ತು. ಕನಕಪುರದ ಅಣ್ತಮ್ಮಾಸ್ಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. DK ಬ್ರದರ್ಸ್ ಡಿನ್ನರ್ಗೆ ಗೂಢಚಾರರನ್ನ ಬಿಟ್ಟಿದ್ರು CM ಸಿದ್ದರಾಮಯ್ಯ. ನೋಡಿ, ಅದನ್ನೇ ಹೇಳ್ತಿದ್ದೆ ನಾನು. DKC ಡಿನ್ನರ್ಗೆ ತನ್ನ ಆಪ್ತರನ್ನ ಕಳಿಸಿದ್ದು ಸಿದ್ದರಾಮಯ್ಯ ಅವರು. ಎಲ್ಲರನ್ನೂ ನಂಬಿ ಸೀಕ್ರೆಟ್ ಮಾಹಿತಿಯನ್ನ ಹಂಚಿಕೊಂಡಿದ್ದು CM DK ಶಿವಕುಮಾರ್. ಸಿದ್ದರಾಮಯ್ಯ ಆಪ್ತರು DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡು ಡಿನ್ನರ್ ಪೊಲಿಟಿಕ್ಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲೇನೋ ಸೀಕ್ರೆಟ್ ವಿಚಾರವನ್ನ ನಂಬಿಕೆಯಿಂದ ಹಂಚಿಕೊಂಡಿದ್ದಾರೆ ಅಂತಂದ್ರೆ ಈ ಗೂಢಚಾರರು ಇರ್ತಾರಲ್ಲ, ಅವ್ರು ಹೋಗಿ ಸಿದ್ದರಾಮಯ್ಯ ಸಾಹೇಬರ ಎದುರುಗಡೆ ಎಲ್ಲವನ್ನ ಹೇಳಿರ್ತಾರೆ. ಅಲ್ಲಿಗೆ ಇವರ ಈ ಎಲ್ಲ ಸೀಕ್ರೆಟ್ ಮಾಹಿತಿ ಟುಸ್ಪಟಾಕಿ. ಸೊ ಆ ಎಲ್ಲ ಮಾಹಿತಿಯನ್ನ CMಗೆ ತಲುಪಿಸಿದ್ದಾರೆ ಆಪ್ತರು. ಇದು ಭಾರಿ ದುಬಾರಿ ಆಗ್ಬಿಟ್ಟಿದೆ DK ಬ್ರದರ್ಸ್ಗೆ. ಸೀಕ್ರೆಟ್ ಮೂವ್ ತಮ್ಮದಾಗಿಸ್ಕೋಬೇಕು ಅಂತ ಇದ್ದ DK ಬ್ರದರ್ಸ್ ನಂಬಿಕೆಯಿಂದ ತಮ್ಮ ಆಪ್ತರ ಹತ್ರ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಆಪ್ತರು ಅಂತ ಕರೆಸಿಕೊಳ್ಳುವಂತಹ ಈ ಒಂದು 3-4 ಜನ ನಾಯಕರು ಅಥವಾ ಒಂದಿಬ್ಬರು DK ಶಿವಕುಮಾರ್ ಅವರ ಹತ್ರ ಇದ್ದ ವಿಚಾರಗಳನ್ನು CM ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ತಲುಪಿಸಿಬಿಟ್ಟಿದ್ದಾರಂತೆ. ಆ ನಾಯಕರನ್ನ ಕಳಿಸ್ಕೊಟ್ಟಿದ್ದು ಇದೇ ಸಿದ್ದರಾಮಯ್ಯ ಅವರು. ಸೊ ಈಗ ಇವರ ಎಲ್ಲ ರೀತಿಯ ಸೀಕ್ರೆಟ್ ಮೂವ್ಸ್ ಈಗ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗಿದೆ. ಸೊ ಆ ಪ್ಲಾನ್ ಫ್ಲಾಪ್ ಆದರೆ ಪ್ಲಾನ್ B ಏನು? ಇದು ಕೂಡ ಸದ್ಯಕ್ಕೆ DK ಬ್ರದರ್ಸ್ಗೆ ಕಾಡ್ತಾ ಇರೋ ಪ್ರಶ್ನೆ. ಕಾಂಗ್ರೆಸ್ ನಾಯಕರ ಡಿನ್ನರ್ ಪಾಲಿಟಿಕ್ಸ್ BJP ಪಾಲಿಗೆ ಪ್ರಬಲ ಅಸ್ತ್ರ ಆಗಿದೆ. CM DCM ವಿರುದ್ಧ ಕೇಸರಿ ಕಲಿಗಳು ಅಬ್ಬರಿಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, DK ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ವಿಪಕ್ಷಗಳಿಗೆ ಆಹಾರವಾದ ಡಿನ್ನರ್ ಮೀಟಿಂಗ್. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೆಡೆ ಯತೀಂದ್ರ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ CM DCM ಬಣದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇದು ವಿಪಕ್ಷಕ್ಕೆ ಆಹಾರವಾಗಿದ್ದು ಬಿಜೆಪಿಗರು ವಾಗ್ಯುದ್ಧಕ್ಕಿಳಿದಿದ್ದಾರೆ. CM ಕುರ್ಚಿ ಫೈಟ್ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಕೇಂದ್ರ ಆರಂಭವಾಗಿದೆ. ಇದು ಕಾಂಗ್ರೆಸ್ ಶಾಸಕರಿಗೆ ಬಯಸದೆ ಬಂದ ಭಾಗ್ಯ. ಹೈಕಮಾಂಡ್ಗೆ ಹೆಚ್ಚು ಹಣ ಕೊಟ್ಟವರಿಗೆ CM ಸ್ಥಾನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು. ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ಸಿದ್ದರಾಮಯ್ಯನ ಮಾತಾಡ್ತಾರೆ, DK ಕೋಪ, DK ಮಾತಾಡ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ಬರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂಥ ಆಡಳಿತ ಪಕ್ಷವನ್ನು ನೋಡ್ತಾ ಇದ್ದೀರಿ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡು ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ಸಿದ್ದರಾಮಯ್ಯ ಹೆಚ್ಚು ಹಣ ಕೊಡ್ತಾರೋ, DK ಶಿವಕುಮಾರ್ ಹೆಚ್ಚು ಹಣ ಕೊಡ್ತಾರೆ. ಡೀಲಿಂಗ್ ನಡೆದದ. ಡೀಲಿಂಗು ಸಿದ್ದರಾಮಯ್ಯವರೇ ಹೆಚ್ಚು ಕೊಟ್ಟರೆ ತಿಳ್ಕೊರಿ. ಅವರ ಚಿರಂಜೀವಿ ಮೂಲಕ, ಜ್ಯೇಷ್ಠ ಪುತ್ರನ ಮೂಲಕ ಕೊಟ್ಟರೆ. ಅದೇ ರಾಹುಲ್ ಗಾಂಧಿ ಹೇಳ್ತಾನೆ, ಸಿದ್ದರಾಮಯ್ಯ जी कंटिन्यू हो जाएगा, हमारे प्रदेश अध्यक्ष DK शिवकुमार कंटिन्यू हो जाएगा ताना है.
ವಿಪಕ್ಷ ಕೆಂಡ ಉಳ್ತಾ ಇದ್ರೆ ಡಿಕೆ ಶಿವಕುಮಾರ್ ಮಾತ್ರ ಯಾವ ಔತಣಕೂಟವೂ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾಳೆ ಆಸಿಫ್ ಸೇಠ್, ಫಿರೋಜ್ ಸೇಠ್ ಮನೆಗೂ ಹೋಗೋದಾಗಿ ಹೇಳಿದ್ರು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಹೋಗೋದು ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ, ಹಂಗೆ ಒಂದೊಂದು ದಿನ ಹೋಗೋದು. ಔತಣಕೂಟದ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ನನಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9:30 ಅದಾದ್ಮೇಲೆ ನಾನು ಓಡೋಕೆ ಹೋಗಿದ್ದೆ. ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಕಾಂಗ್ರೆಸ್ ಒಳಗಿನ ಕುರ್ಚಿ ಕಾಂಗ್ರೆಸ್ ಅನ್ನೇ ಸುಡ್ತಾ ಇತ್ತು, ವಿಪಕ್ಷಕ್ಕೆ ಆಹಾರವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸಿಎಂ ಚೇರ್ನ ತಮ್ಮದಾಗಿಸ್ಕೋಬೇಕು ಅಂತ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ಸದ್ಯಕ್ಕೆ ಬೆಳಗಾವಿಯಲ್ಲಿ ಔತಣಕೂಟದ ಅಸ್ತ್ರ. ಔತಣಕೂಟದಲ್ಲೂ ಕೂಡ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಆ್ಯಂಡ್ ಟೀಮ್. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಯಿತು. ಡಿನ್ನರ್ ಕೂಟ ಆಯೋಜನೆ ಮಾಡಿದ್ದು ಡಿಕೆ ಸುರೇಶ್. ಈ ಸಂದರ್ಭದಲ್ಲಿ ನಾನಾ ರೀತಿಯ ಲೆಕ್ಕಾಚಾರಗಳು, ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸುವ ಕೆಲಸ ಆಗಿದೆ. ಔತಣಕೂಟದಲ್ಲಿ ಏನಾಯಿತು, ಯಾವ ರೀತಿಯ ಗೇಮ್ ಪ್ಲ್ಯಾನನ್ನು ಇವರು ಮಾಡಿದರು, ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಈ ಡಿನ್ನರ್ ಆಯೋಜನೆಯನ್ನು ಮಾಡಲಾಗಿತ್ತು. ಆದರೆ ಡಿನ್ನರ್ ಕೂಟ ಆಯೋಜನೆ ಮಾಡಿದ್ದು ಡಿಕೆ ಸುರೇಶ್ ಅವರು. ಔತಣಕೂಟದಲ್ಲಿ ಕನಕಪುರ ಡಿಕೆ ಬ್ರದರ್ಸ್ ಗೇಮ್ ಪ್ಲಾನ್ ಶುರುವಾಯಿತು. ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಅಣಿಗೊಳಿಸಿದ್ದೇ ಡಿಕೆ ಸುರೇಶ್. ಕೇವಲ ನೀವು ಅಷ್ಟೇ ಮಾಡೋಕ್ಕೆ ಬರಲ್ಲ ಡಿನ್ನರ್ ಪಾಲಿಟಿಕ್ಸ್, ನಾವು ಮಾಡ್ತೀವಿ, ನಮ್ಮ ಜೊತೆಗೂ MLAಗಳಿದ್ದಾರೆ, ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟರ ಡಿಕೆ ಬ್ರದರ್ಸ್. ಸಿಎಂ ಬಣದ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದ್ದಂತೆ ಬೆಳಗಾವಿಗೆ ದೌಡಾಯಿಸಿ ಅಣ್ಣನ ಪರ ರಣತಂತ್ರ ಹೆಣೆಯೋದಕ್ಕೆ ಬೆಳಗಾವಿಗೆ ಬಂದಿದ್ದು ಸುರೇಶ್. ಆವಾಗ ದೆಹಲಿಗೆ ಹೋಗಿ ಕೂತ್ಕೊಂಡ್ರು, ಈಗ ಬೆಳಗಾವಿಗೆ ಬಂದಿದ್ದಾರೆ. ಆಪ್ತನ ತೋಟದ ಮನೆಯಲ್ಲಿ ಔತಣಕೂಟದ ಪ್ಲಾನ್ ಮಾಡಿದ್ದೇ ಈ ಸುರೇಶ್ ಅವರು. ಸಚಿವರು, ಶಾಸಕರು ಸೇರಿ 40ಕ್ಕೂ ಹೆಚ್ಚು ಜನರಿಂದ ಡಿನ್ನರ್ ಮೀಟ್ ನಡೀತು. ಉದ್ದೇಶ ಶಕ್ತಿ ಪ್ರದರ್ಶನ. ಅರೆ, ನಮ್ಮ ಜೊತೆಗೂ MLAಗಳಿದ್ದಾರಪ್ಪ, ನಮ್ಮ ಜೊತೆಗೂ ಮಿನಿಸ್ಟರ್ಗಳಿದ್ದಾರೆ, ಈ ನಿಮ್ದಷ್ಟೇ ಶಕ್ತಿ ಪ್ರದರ್ಶನವಾ, ನಾವು ತೋರಿಸ್ತೀವಿ ಶಕ್ತಿ ಪ್ರದರ್ಶನ ಅಂತ ಒಂದು ಮೆಸೇಜ್ ಪಾಸ್ ಮಾಡೋದು. ಅದು ಪ್ರತಿಷ್ಠೆನೂ. ಈಗ ಮಾಧ್ಯಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಶಕ್ತಿ ಪ್ರದರ್ಶನ, ಡಿನ್ನರ್ ಕೂಟ ಅಂತ ಹೇಳಿದರೆ DCM ಇಂದಾನೂ ಬರ್ಬೇಕಲ್ಲ ಹಂಗೆ. ಸೊ ಮಾಡಿದ್ದು ಡಿಕೆ ಸುರೇಶ್. ಸಿಎಂ ಬಣದ ಆಪ್ತರಿಗೆ ಆಹ್ವಾನ ನೀಡದೆ ಡಿಕೆ ಶಿವಕುಮಾರ್ ಆಪ್ತರಷ್ಟೇ ಇದರಲ್ಲಿ ಭಾಗಿಯಾಗಿದ್ದು. ಯತೀಂದ್ರ ಹೇಳಿಕೆ ಬಗ್ಗೆಯೂ ಕೂಡ ಇದೇ ಒಂದು ಡಿನ್ನರ್ ಕೂಟದಲ್ಲಿ DKಶಿ ಟೀಮ್ ಚರ್ಚೆಯನ್ನ ಮಾಡಿದೆ. ಯತೀಂದ್ರ ಸಿದ್ದರಾಮಯ್ಯ ಮೇಲಿಂದ ಮೇಲೆ ನಮ್ಮಪ್ಪನೇ ಸಿಎಂ, ನಾನು ಹೇಳಿದ್ದನ್ನು ಹೇಳಿಬಿಟ್ಟಿದ್ದೀನಿ, ನೋಟಿಸ್ ಕೊಡ್ತಾರಾ ಕೊಡಲಿ, ಈ ರೀತಿ ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಿದೆ. ಅದರ ಅರ್ಥ ಏನು? ಯತೀಂದ್ರಗೆ ಕೌಂಟರ್ ಕೊಡೋದಾ, ಇಲ್ಲ ನೋಟಿಸ್ ಕೊಡಿ ಅವ್ರಿಗೂ ಕೂಡ ಅಂತ ಒತ್ತಾಯ ಮಾಡೋದಾ, ಇಲ್ಲ ಅವ್ರಿಗೆ ಮೂಗುದಾರ ಹಾಕಿ ಅಂತ ಒತ್ತಾಯ ಮಾಡೋದಾ? ಇವೆಲ್ಲವೂ ಕೂಡ ಆ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆಯನ್ನೇ ಡಿಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, 140 ಶಾಸಕರು, ಸಿಎಂ, DCM ಎಲ್ಲರೂ ಒಂದೇ ಅಂತಂದ್ರೆ ಒಂದೇ ಡಿನ್ನರ್ ಕೂಟ ಮಾಡ್ಬೇಕಾಯ್ತಪ್ಪ, ನೀವೆಲ್ಲರೂ ಒಂದೇ ಕಡೆ ಸೇರಿ ರಾಜ್ಯದ ಜನರಿಗೆ ಒಂದು ಮೆಸೇಜ್ ಕೊಡಿ. ನಾವು ಯಾರು ಬೇರೆ ಬೇರೆ ಇಲ್ಲ, ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತಂದ್ರೆ ಎಲ್ಲ MLAಗಳು ಒಂದು ಕಡೆ ಸೇರಿಕೊಂಡು ಒಂದೇ ಔತಣಕೂಟ ಮಾಡಿಬಿಡಿ, ಒಂದೇ ಸರಿ ಅಲ್ಲೇ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ, ನಾವು ಊಟ ಮಾಡಿದ್ವಿ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸ್ತೀವಿ ಅಂತ ಒಂದು ಮೆಸೇಜ್ ಕೊಡಿ. ಯಾರ್ದೋ ಫಾರ್ಮ್ ಹೌಸಲ್ಲಿ ನೀವು ತೋಟಕ್ಕೆ ಹೋಗೋದು, ಅಲ್ಲಿ ಔತಣಕೂಟ ಮಾಡೋದು, ಸಿದ್ದರಾಮಯ್ಯ ಅವರು ಇನ್ನೊಂದು ತೋಟ ಹುಡುಕೊಳ್ಳೋದು,
ತಟಸ್ಥ ಇರೋರು ಹೋಟೆಲ್ಗೆ ಹೋಗೋದು ಇದೇ ಆಯ್ತು ಬರೀ. ಸಿದ್ದರಾಮಯ್ಯ ಬಣಕ್ಕೆ ಆಪ್ತರ ಮೂಲಕ ತಿರುಗೇಟ್ ಕೊಡುವಂಥ ಕೆಲಸಕ್ಕೆ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ಹೇಳೋದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಿಮ್ಮ ಒಗ್ಗಟ್ಟು ಬೆಳಗಾವಿಯಲ್ಲಿ ಕಾಣಿಸ್ತಾ ಇದೆ, ಎಷ್ಟು ಒಗ್ಗಟ್ಟಾಗಿದ್ದೀರಿ ಅಂತ. ಇನ್ನಾದರೂ ಅಭಿವೃದ್ಧಿಯತ್ತ ಗಮನ ಹರಿಸ್ತೀರಾ ಅಥವಾ ಕುರ್ಚಿ 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 ಅದು ದಿಲ್ಲಿವರೆಗೂ ಹೋಗೋದು ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದು? ಈಗ ಬೆಳಗಾವಿ ಅಧಿವೇಶನಕ್ಕೆ ಶಿಫ್ಟ್ ಆಗಿದೆ. 19ನೇ ತಾರೀಕಿನ ನಂತರ ಒಂದು ಮಹಾಕ್ರಾಂತಿ ಆಗುತ್ತಂತೆ ರಾಜ್ಯ ರಾಜಕೀಯದಲ್ಲಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು 19ನೇ ತಾರೀಕಿನ ನಂತರನೇ ಗೊತ್ತಾಗುತ್ತೆ. ಯಾಕಂದರೆ ಈಗೆಲ್ಲ ಕ್ರಾಂತಿಯನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಜನವರಿ ಕ್ರಾಂತಿ ಅಂತ, ಅದನ್ನು ನೋಡೇ ಬಿಡೋಣ. ಇನ್ನು ನೆಕ್ಸ್ಟ್, ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಗ್ಯಾಂಗ್ ಮುಖವಾಡ ಬಯಲಾಗಿದೆ. SIT ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರಿಗಳ ದುಷ್ಕೃತ್ಯವನ್ನ ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದರೆ ಈ ಗ್ಯಾಂಗ್ನ ಪ್ರಮುಖ ಸದಸ್ಯನ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ? AI ಬಳಸಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ. ಚಾರ್ಜ್ ಶೀಟ್ನಲ್ಲಿ ಸಮೀರ್ ಹೆಸರಿಲ್ಲ ಯಾಕೆ? ಷಡ್ಯಂತ್ರ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಹಿಂದೂ ಮುಖಂಡ. ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಧರ್ಮಸ್ಥಳದ ಬುರುಡೆ ಕೇಸ್ ವಿಶ್ವದಾದ್ಯಂತ ಸುದ್ದಿಯಾಗಿದ್ದ ಕೇಸ್. ಅದನ್ನ ದೇಶವ್ಯಾಪಿ ಸುದ್ದಿಯಾಗುವಂತೆ ಮಾಡಿದ್ದು ಈ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್. ಈತ AI ಬಳಸಿ ತಳ ಬುಡ ಇಲ್ಲದ ಕಟ್ಟು ಕತೆ ಕಟ್ಟಿ ಜನರನ್ನ ಮರುಳು ಮಾಡಿದ್ದ. ಮೊಹಮ್ಮದ್ ಸಮೀರ್ ಮಾಡಿರೋ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಅಲ್ಲದೆ ಶ್ರೀ ಕ್ಷೇತ್ರದ ವಿರುದ್ಧ ಜನರಿಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿತ್ತು. ಆದರೆ ಇದು ಸುಳ್ಳು ಎಂದು SIT ತನಿಖೆ ವೇಳೆ ಬಯಲಾಗಿದೆ. ಅಲ್ಲದೆ ಸಮೀರ್ ಬುರುಡೆ ಗ್ಯಾಂಗ್ ಜೊತೆ ಲಿಂಕ್ ಇರೋದು ಗೊತ್ತಾಗಿದೆ. ಆದರೂ ಚಾರ್ಜ್ ಶೀಟ್ನಲ್ಲಿ ಈ ದುಷ್ಟ ಮೊಹಮ್ಮದ್ ಸಮೀರ್ನ ಹೆಸರು ಇಲ್ಲದೆ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಯೂಟ್ಯೂಬರ್ ಸಮೀರ್ ಹಿಂದೆ ಕಾಂಗ್ರೆಸ್ ಸರ್ಕಾರ. ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿಲ್ಲ? ಇದು ನಮ್ಗೆ ಈಗಲೂ ಸಹ ಅನುಮಾನ ಏನಕ್ಕೆ ಮೂಡ್ತಿದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮುಸಲ್ಮಾನರ ಓಲೈಕೆ ಈ ಮಟ್ಟಕ್ಕೂ ಮಾಡುತ್ತಾ? ಕೇರಳ ಸಂಸದರ ಭೇಟಿಗೆ ಹೋಗಿದ್ದ ಬಿ ಗ್ಯಾಂಗ್. ಕೇರಳದಲ್ಲಿ ಒಬ್ಬ ಸಂಸದರನ್ನ ಭೇಟಿ ಆಗೋದಕ್ಕೆ ಹೋಗ್ತಾರೆ. ಆ ಸಂಸದ ಯಾರು ಅಂತ ತಾವು ಮಾಧ್ಯಮಲ್ಲೂ ಸಹ ಪ್ರಸಾರ ಮಾಡಿದ್ದೀರಿ. ಆ ಸಂಸದ ಲೆಟರ್ ಕೂಡ ಬಡಿತಾನೆ ಯಾರಿಗೆ, ಅಮಿತ್ ಶಾ ಅವ್ರಿಗೆ, ಧರ್ಮಸ್ಥಳ ವಿಚಾರನ ತನಿಖೆ ಮಾಡಬೇಕು ಅಂತ. ಆ ಸಂಸದನ ಭೇಟಿ ಆಗೋ ಸಂದರ್ಭದಲ್ಲಿ ಕೇರಳ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಬುರುಡೆ ಗ್ಯಾಂಗ್ ಜೊತೆ ನೇರ ಸಂಪರ್ಕ ಹೊಂದಿದ ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಲ್ಲದೆ ಜನರನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದ. ಇಷ್ಟೆಲ್ಲ ಇದ್ರೂ ತನಿಖೆ ವರದಿಯಲ್ಲಿ ಸಮೀರ್ ಹೆಸರು ಯಾಕೆ ಇಲ್ಲ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮೀರ ವಿಚಾರಣೆಯ ಸಂದರ್ಭದಲ್ಲಿ ಬರಲಿಲ್ಲ. ಪದೇ ಪದೇ ನೋಟಿಸ್ ಕೊಡುವಂಥ ಕೆಲಸ ಆಯಿತು. ಅವರ ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಅಂಟಿಸುವಂಥ ಕೆಲಸ ಆಯಿತು. ಸಮೀರ್ ನಾಪತ್ತೆ. ಅದಾದ ಮೇಲೆ ಪ್ರತ್ಯಕ್ಷ ಆದಂತಹ ಸಮೀರ್ ವಿಚಾರಣೆಗೆ ಹಾಜರಾದ. ಈಗ ಪ್ರಶ್ನೆ ಏನಂತಂದ್ರೆ, SIT ಅಧಿಕಾರಿಗಳು ಪ್ರಾಥಮಿಕ ತನಿಖಾ ವರದಿಯನ್ನು ಕೋರ್ಟ್ಗೆ ಏನು ಕೊಟ್ಟಿದ್ದಾರೆ, ಈ ಎಲ್ಲ ಷಡ್ಯಂತ್ರ ಮಾಡಿದ ಬುರುಡೆ ಗ್ಯಾಂಗ್ನ ಒಂದೊಂದು ಕಥೆಯನ್ನು ಬಟಾಬೈಲು ಮಾಡಿದೆ. ಇವರ ಅಸಲಿ ಎತ್ತು ಈಗ ಬಟಾಬೈಲಾಗಿದೆ. ಈ ಮಧ್ಯೆ ಈ ಸಮೀರ, ಈತ ಏನು ಮಾಡಿದ್ದ, ಈತನ ಕತೆ ಏನು, ಎಲ್ಲವನ್ನೂ ಕೂಡ ಹೇಳಿಯಾಗಿದೆ. ಪ್ರಶ್ನೆ ಏನಂತಂದ್ರೆ, ಈ ಸಮೀರ್ನ ಹೆಸರು ಚಾರ್ಜ್ ಶೀಟ್ನಲ್ಲಿ ಇಲ್ವೇ ಇಲ್ಲ. ಸಮೀರ್ನ ಹೆಂಗ್ ಬಿಟ್ರಿ ಇವರು? ಇದೆಲ್ಲ ಆರಂಭ ಆಗಿದ್ದೆ ಸಮೀರ್ನಿಂದ. ಏನೋ ಒಂದು ವಿಡಿಯೋ ಮಾಡಿಬಿಟ್ಟ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಪಪ್ರಚಾರ ಮಾಡಿದವರು, ತಪ್ಪುಗನ್ನ ವೈಭವೀಕರಿಸಿದವರು, ದಾಖಲೆಗಳಲ್ಲಿದೆ, ಪುರಾಣ ಹೇಳಿದವರು, ಕತೆ ಹೇಳಿದವರು, ಇವೆಲ್ಲವನ್ನೂ ಕೂಡ ಹೇಳಿದಂಥವ್ರು ಯಾರು? ಇದನ್ನೆಲ್ಲ ಹೇಳಿದಂಥವ್ರು ಯಾರು? ಅವ್ರನ್ನ ಎಳ್ಕೊಂಬರ್ಬೇಕಲ್ವಾ? ಸೇಫರ್ ಸೈಡಿಗೆ ಡಿಸ್ಕ್ಲೇಮರ್ ಹಾಕತ್ತೀರಿ ನೀವು. ಆ ಡಿಸ್ಕ್ಲೇಮರ್ ಅಲ್ಲ, ನೀನು ಹೇಳಿದ್ದು ಹೆಂಗೆ? ನಿನಗೆ ಇನ್ಪುಟ್ ಕೊಟ್ಟವ್ರು ಯಾರು?
ಮುಚ್ಚಿದ ಲಕೋಟೆಯಲ್ಲಿ ಅರ್ಜಿಯನ್ನು ಬರೆದು ಕೊಡ್ತಾರಪ್ಪ. ಆ ಅರ್ಜಿಯಲ್ಲಿರುವಂಥ ಎಲ್ಲ ವಿಚಾರಗಳು ಈತನ ವಿಡಿಯೋದಲ್ಲಿ ಬರುತ್ತೆ. ಮುಚ್ಚಿದ ಲಕೋಟೆಯಲ್ಲಿದ್ದ ಅರ್ಜಿಯ ವಿಷಯಗಳು ಈತನ ಹೆಂಗೆ ಗೊತ್ತಾಯಿತು? ಅದು ಅಪರಾಧ ಅಲ್ವಾ? ಅದಕ್ಕೆ ಕರ್ಕೊಂಬರ್ಬೇಕು ಬಾಮಮ್ಮ ಇಲ್ಲಿ ಅಂತೇಳಿ. ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಎಲ್ಲರೂ. ಮೊಹಮ್ಮದ್ ಸಮೀರ್ ನಡೆಯಿಂದ ಸಾಲು ಸಾಲು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ದೂತ ಚಾನೆಲ್ ಜೊತೆಗೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ? ಪ್ಲಾನ್ ಮಾಡಿ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ವ್ಯೂಸ್ ವೈರಲ್. ಹೆಂಗೆ ಇದು? ಫಾರಿನ್ ಫಂಡಿಂಗ್ ಆಗಿತ್ತು ಇದರ ಬಗ್ಗೆ ಅನ್ನುವಂಥದ್ದು ಮೊದಲಿನಿಂದನೂ ಚರ್ಚೆಗಳಾಗ್ತಾ ಇದೆ. ವಿಡಿಯೋ ಲಿಂಕನ್ನು ನೀವು ಯಾರಿಗೆ ಹಂಚಿದ್ದು, ವಿಡಿಯೋ ವೈರಲ್ ಆಗೋದಕ್ಕೆ ಪೇಡ್ ಪ್ರಮೋಷನ್ ಮಾಡಿದ್ದ ಈ ಸಮೀರ. ಪೇಡ್ ಪ್ರಮೋಷನ್ ಅಂದರೆ ಈತನಿಗೆ ದುಡ್ಡು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರ ಉದ್ದೇಶ ಏನಾಗಿತ್ತು? ಧರ್ಮಸ್ಥಳ ಕ್ಷೇತ್ರವನ್ನು ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿಕೊಳ್ಳುವ ಕೆಲಸ ಆಯ್ತಾ? ನೀವು ಹೇಳಿದ್ದು ಸತ್ಯ ಅಂತ ಆದರೆ ಓಡಿ ಯಾಕೆ ಹೋದ್ರಿ? ನಿಮ್ಮ ಹತ್ರ ದಾಖಲೆಗಳಿದೆ ಅಂತಂದ್ರೆ ಕೊಡಬೇಕಾಗಿತ್ತು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ವೀಕ್ಷಕರೇ ಇವರೆಲ್ಲರ ಹಣೆ ಬರಹ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ಬಹಳ ದಿನ ಇಲ್ಲ ನೀವು ಇವ್ರನ್ನ ಚೀತು ಅಂತ ಒಗೆಯಕ್ಕೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು ಅನ್ನುವಂಥದ್ದೇ ಈಗ ಪ್ರಶ್ನೆ. ನೀವು ಡಿಸ್ಕ್ಲೇಮರ್ ಹಾಕಿದ ಮಾತ್ರಕ್ಕೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ತೇಜೋವಧೆ ಮಾಡ್ಬೋದಾ? ಯಾರು ಹೇಳೋರು ಕೇಳೋರಿಲ್ವಾ? ಡಿಸ್ಕ್ಲೇಮರ್ ನಿಮ್ಮನ್ನು ಒದ್ದು ಒಳಗೆ ಹಾಕಬಾರ್ದು ಅಂತ ಹಾಕ್ಕೊಂಡಿರ್ತೀರಿ ನೀವು. ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಪರಾಮರ್ಶೆ ಮಾಡ್ಬೇಕಲ್ವಾ? ನಿಮಗೆ ಜವಾಬ್ದಾರಿ ಇರುತ್ತೆ ರೀ. ಯಾರೋ ಹೇಳಿದ ಕಥೆಯನ್ನು ಹೇಳಿ ವಿಡಿಯೋ ಮಾಡಿದೆ ಅಂತ ಹೇಳ್ತಾನೆ ಇವನು. ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಾರೆ, ಮಾಡ್ತೀಯಾ? ಯಾವುದು ನನಗೆ ತಿಳಿದಿಲ್ಲ ಆದರೂ ವಿಡಿಯೋ ಮಾಡಿದೆ. ಅವಾಗ ತಲೆಯಲ್ಲಿ ಏನು ತುಂಬಿಕೊಂಡಿತ್ತು? ಯಾವುದು ನನಗೆ ತಿಳಿದಿರಲ್ಲಂತೆ ಆದರೂ ನಾನು ವಿಡಿಯೋ ಮಾಡಿದೆ ಅಂತ ಈತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದು. ಬೇರೆಯವರು ಹೇಳಿದ್ದನ್ನು ಕೇಳಿ ನಾನು ವಿಡಿಯೋ ಮಾಡಿದ್ದೇನೆ. ಹೀಗೆ SIT ವಿಚಾರಣೆಯ ಸಂದರ್ಭದಲ್ಲಿ ಈ ಮುಸಲ್ಮಾನ್ ಯುವಕ ಹೇಳಿದ್ದ. ಬುರುಡೆ ಕಥೆಯನ್ನ ಮೊಹಮ್ಮದ್ ಸಮೀರನಿಗೆ ಹೇಳಿದ್ ಯಾರು? ಹಾಗಿದ್ರೆ ಅವ್ರು ಹೇಳಿದ್ರು ಈತ ಮಾಡ್ದ. ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ದ. ನಾಳೆ ಇನ್ನೊಬ್ಬರು ಬಂದು ಇನ್ನೊಂದು ವಿಚಾರವನ್ನು ಹೇಳ್ತಾರಪ್ಪ, ಅದನ್ನು ನೀನು ಇದೇ ರೀತಿ ಮುತುವರ್ಜಿ ವಹಿಸಿ ಮಾಡಬೇಕು. ಅವಾಗ ಒಪ್ಕೋತೀವಿ ನೀನು ನಿಜವಾದ ಯೂಟ್ಯೂಬರ್ ಅಂತ. ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಹಲವು ಬುರುಡೆಗಳನ್ನು ಬಿಟ್ಟು ಹೇಳಿದವರು ಬುರುಡೆ, ಹೇಳಿದವನು ಬುರುಡೆ. ಮೊಹಮ್ಮದ್ ಸಮೀರ್ನಿಗೆ ಇದನ್ನೆಲ್ಲ ಹೇಳಿದ್ಯಾರು? ಬುರುಡೆ ಮ್ಯಾನ್ ಚಿನ್ನಯ್ಯನ ಜೊತೆಗೆ ಕೇರಳಕ್ಕೆ ಹೋಗಿದ್ದು ಸುಳ್ಳ? ಹಾಗಿದ್ದರೆ ಚಿನ್ನಯ್ಯನನ್ನ ಕೇರಳದ ಸಂಸದನಿಗೆ ಭೇಟಿ ಮಾಡಿಸಿದ್ದು ಸುಳ್ಳ? ಏನಕ್ಕಪ್ಪ ಭೇಟಿ ಮಾಡಿಸಿದ್ದು? ಇಷ್ಟೆಲ್ಲ ಬುರುಡೆ ಬಿಟ್ಟು ಮೊಹಮ್ಮದ್ ಸಮೀರ್ ಸಾಧಿಸಿದ್ದೇನು? ಮೊಹಮ್ಮದ್ ಸಮೀರ್ ಬಂದು ಗಳಗಳ ಅಂತ ಅಳ್ಕೊಂಡು ನನಗೆ ಬಾಡಿಗೆ ಮನೆ ಸಿಗ್ತಾ ಇಲ್ಲ, ನನ್ನನ್ನು ಎಲ್ಲರೂ ಒಂದು ರೀತಿ ನೋಡ್ತಾ ಇದ್ದಾರೆ, ಇನ್ನೇನು ರೆಡ್ ಕಾರ್ಪೆಟ್ ಹಾಕಿ ಸನ್ಮಾನ ಮಾಡಬೇಕಾಗಿತ್ತಾ? ಕಂಡಲ್ಲಿ ಶಾಲು ಹಾರ ತುರಾಯಿ ಹೊದಿಸಿ ಮಹಾನುಭಾವನಿಗೆ ಸನ್ಮಾನ ಅಂತ ಹೇಳಿ ಮಾಡಬೇಕಾಗಿತ್ತಾ? ಈಗ ಈತ ನಾಪತ್ತೆ. ಇಷ್ಟೆಲ್ಲ ಆದಮೇಲೆ ಇದಕ್ಕೂ ಸ್ಪಷ್ಟನೆ ಕೊಡಬೇಕೀತ. SIT ಅವರು ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದಾರಲ್ಲ, ಆ SIT ಅವರು ಸಲ್ಲಿಸಿರುವಂತಹ ವರದಿಯಲ್ಲಿರುವ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿ ಸಮೀರ. ಹಿಂದೂ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಈತನಿಗೆ ಹೇಳಿದ್ಯಾರು? ಮೊಹಮ್ಮದ್ ಸಮೀರ್. ನಿನ್ನ ಹಿಂದೆ ಕಾಂಗ್ರೆಸ್ ನಾಯಕರಿದಾರ? ಇಷ್ಟೆಲ್ಲ ಬುರುಡೆ ಬಿಟ್ಟರು ಕೂಡ ಹಿಂದೂಗಳ ಕ್ಷಮೆ ಈತ ಕೇಳ್ತಾ ಇಲ್ಲ. ಜವಾಬ್ದಾರಿ ಇದ್ದರೆ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಈತ ಬಂದು ಕ್ಷಮೆ ಕೇಳಬೇಕು ಜನರ ಮುಂದೆ. ರಾಜ್ಯದಲ್ಲಿ ಹೇಳೋರು ಕೇಳೋರು ಜನ ಇದ್ದಾರೆ, ಸಮಯ ಸಂದರ್ಭ ಬಂದಾಗ ಸರಿಯಾಗಿಯೇ ಕೇಳ್ತಾರೆ. ಪ್ರಶ್ನೆ ಏನು ಅಂತಂದ್ರೆ, ಜವಾಬ್ದಾರಿ ಇರುವಂಥವನು ಗಳಿಗೊಮ್ಮೆ ಲೈವ್ ಬರುವಂಥವನು ಇದಕ್ಕೂ ಲೈವ್ ಬಂದು ಹೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಅಥವಾ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಇವರೆಲ್ಲರ ಅಸಲಿಯತ್ ಬಯಲಾಗಿದೆಯಲ್ಲ ಈಗ, ಇದು ಏನು ಅಂತ ಹೇಳಿ. ಸಮೀರ ಹೇಳ್ತಾ ಇಲ್ಲ. ನಮ್ಮ ಜೇಬಲ್ಲಿ ಸಾಕ್ಷಿ ಇದೆ, ನಮ್ಮ ಪ್ಯಾಂಟಲ್ಲಿ ಸಾಕ್ಷಿ ಇದೆ ಹೇಳಿಕೊಂಡವ್ರು ಯಾರು ಪತ್ತೆನೇ ಇಲ್ಲ ಈಗ. ವೀಕ್ಷಕರೇ, ಇದೆಲ್ಲದರ ನಡುವೆ ನಾನು ಮತ್ತೆ ವಿಚಾರವನ್ನು ಹೇಳೋದಕ್ಕೆ ಬಯಸ್ತೀನಿ. ಸಹೋದರಿ ಸೌಜನ್ಯಾಗಿ ನ್ಯಾಯ ಸಿಗಲೇಬೇಕು. ಅದರಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ, ರಿಪಬ್ಲಿಕ್ ಕನ್ನಡ ಮುಂಚೂಣಿಯಲ್ಲಿ ಇರುತ್ತೆ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಲೇಬೇಕು. ಆದರೆ ಆ ವಿಚಾರದಲ್ಲಿ ಈ ಎಲ್ಲ ಷಡ್ಯಂತ್ರ ಮಾಡಿದಂಥವ್ರು ಮಾಡಿದ್ದೇನು?
ಇವರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಇವರು ಪಿತೂರಿ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಮ್ಮೆ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಸುಳ್ಳು ಕಥೆಗಳನ್ನ ಕಟ್ಟಿ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸುವಂತ ಕೆಲಸ ಆಗಬೇಕು. ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ SIT ಕೇಳಿಕೊಂಡಿದ್ದು ಅದೇನೇ, ಅಪರಾಧ ಎಸಗಿದ್ದಾರೆ, ತಪ್ಪು ಎಸಗಿದ್ದಾರೆ ಇಂಥವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಮಗೆ ಅನುಮತಿಯನ್ನ ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇದೆ. ಸುಜಾತ ಚಿನ್ನಯ್ಯನ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸುಳ್ಳಿನ ಕೋಟೆಯನ್ನ ಭೇದಿಸುತ್ತಿದೆ. ಯಾವುದು ಆ ಸುಳ್ಳಿನ ಕೋಟೆ? ನೀವೇ ನೋಡಿ. ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಮತ್ತೊಂದು ಮುಖ ಎಕ್ಸ್ಪೋಸ್. ಸುಜಾತ ಚಿನ್ನಯ್ಯ ಬಳಿಕ ಇನ್ನೊಂದು ಪಾತ್ರ ಬಯಲು. SIT ವರದಿ ಬೆನ್ನಲ್ಲೇ ಉಲ್ಟಾ ಹೊಡೆದ ಮಾಸ್ಕ್ ಲೇಡಿ. ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಎಕ್ಸ್ಪೋಸ್, ಬಿಗ್ ಎಕ್ಸ್ಪೋಸ್. ಸುಜಾತ ಭಟ್ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿದ್ದಾಯ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡವನ್ನು ಕಳಚಿದ್ದಾಯ್ತು. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ನೊಂದು ಪಾತ್ರವನ್ನ ಬಯಲು ಮಾಡ್ತಾ ಇದೆ. SIT ವರದಿ ಬೆನ್ನಲ್ಲೇ ಒಂದೊಂದೇ ಪಾತ್ರಗಳು ಓಡಿ ಹೋಗ್ತಾ ಇವೆ. ಸ್ವಲ್ಪ ರೀಕಾಲ್ ಮಾಡಿಕೊಳ್ಳಿ. ಬುರುಡೆ ಗ್ಯಾಂಗ್ ಹಾರಾಟ ಪೀಕ್ನಲ್ಲಿದ್ದಾಗಲೇ ದುತ್ತನೆ ಮಂಡ್ಯದ ಮಾಸ್ಕ್ ಲೇಡಿ ಈ ಗ್ಯಾಂಗ್ಗೆ ಬೂಸ್ಟ್ ಕೊಟ್ಟಿದ್ರು. ಆ ಬೂಸ್ಟ್ ಯಾವ ರೀತಿ ಇತ್ತು ಅಂದ್ರೆ, ಚಿನ್ನಯ್ಯ ಅಷ್ಟೇ ಅಲ್ಲ, ತಾನೂ ಕೂಡ ಅಲ್ಲಾಗ್ತಾ ಇತ್ತು ಎನ್ನಲಾದ ಅನಾಹುತಗಳಿಗೆ ಸಾಕ್ಷಿ ಅಂತ ಬಂಬಡ ಬಜಾಯಿಸಿದ್ರು. ಅಷ್ಟೇ ಅಲ್ಲ, ಸೌಜನ್ಯಾಳನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಪಟಪಟ ಗಿಳಿಪಾಠ ಒಪ್ಪಿಸಿದ್ರು. ನೀವೊಮ್ಮೆ ಆ ಮಾತುಗಳನ್ನ ಕೇಳಲೇಬೇಕು. ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂಥೇಳಿ ನೋಡೋಣ. ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ, ಅವಳ ಥರನೇ ಇದ್ದಾಳೆ, ಸೇಮ್ ಇದೇ ಟೈಪು. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗಲೇ. ಇದೇ ಹುಡುಗಿ ನಾನು ಕರೆಕ್ಟಾಗಿ ನೋಡಿದ್ದೀನಿ. ಇವಳು ನಮ್ಮ ರಿಲೇಷನ್ ಥರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದ್ದಾಳೆ ಈ ಕಡೆ, ಯಾಕೆಂದರೆ ಅಲ್ಲಿ ಜನಗಳಾಗಲಿ ನಾವಿಬ್ಬರೇ ಕೂತಿದ್ದೀವಿ ಮಂಗಗಳ ಥರ ಅಂತ ಅವಳು ನೋಡಿರಬೇಕು. ಅವಳು ನೋಡಿದ್ದಾಳೆ ನಮ್ಮನ್ನು. ಬಟ್ ಅದನ್ನು ನಾವು ಅಲ್ಲಿ ಪರಸ್ಥಳ ನಾವು ಯಾಕೆ ಕೂತಿದ್ದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರೂ ಇರೋಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೇನು ಆಡಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ಮನೆ ಕೂತಿದ್ವಿ. ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಈ ಮಾಸ್ಕ್ ಲೇಡಿಯ ಸುಳ್ಳಿನ ಗಿಡಿಪಾಠವನ್ನ ರಿಪಬ್ಲಿಕ್ ಕನ್ನಡ ಅವತ್ತೇ ಗೆಸ್ ಮಾಡಿತ್ತು. ಗಿಣಿ ಮಾತಿನ ಹಿಂದಿನ ಮಿಸ್ಸಿಂಗ್ ಲಿಂಕ್ ಎಳೆ ಎಳೆಯಾಗಿ ಹೇಳಿತ್ತು ರಿಪಬ್ಲಿಕ್. ಮಾಸ್ಕ್ ಲೇಡಿ ಅಲಿಯಾಸ್ ಚಿಕ್ಕ ಕೆಂಪಮ್ಮ ಹೇಳ್ತಾ ಇರೋದು ಬುರುಡೆ ಅಂತ ನಾವು ಘಂಟಾಘೋಷವಾಗಿ ಹೇಳಿದ್ವಿ. ಆದರೆ ನೋಡಿ, ಸರಗಲ್ಲಿ ಕೆಂಡವನ್ನ ತುಂಬಾ ಹೊತ್ತು ಮುಚ್ಚಿಡಕ್ಕಾಗಲ್ಲ. ಅದೇ ರೀತಿ ಸತ್ಯವನ್ನೂ ಕೂಡ ಯಾವತ್ತು SITಯ ತನಿಖಾ ವರದಿ ರಿವೀಲ್ ಮಾಡ್ತೋ, ಈ ಚಿಕ್ಕ ಕೆಂಪಮ್ಮ ಅಲಿಯಾಸ್ ಮಾಸ್ಕ್ ಲೇಡಿಯ ಬುಡ ಅಲ್ಲಾಡಿ ಹೋಯ್ತು. ಈಗ ನೋಡಿ ಹೇಗೆ ವರಸೆ ಬದಲಾಯಿಸ್ಬಿಟ್ಟಿದ್ದಾರೆ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ, ಸೌಜನ್ಯನ ಅಂತ ಅಲ್ಲ. ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ನೋಡಿದ್ರಲ್ವಾ, SIT ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಎಲ್ಲಾ ಪಾತ್ರಗಳು ಒಂದೊಂದೇ ಬಯಲಾಗ್ತಾ ಇವೆ. ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರು ಒಬ್ಬೊಬ್ಬರೇ ತನಿಖೆಗೆ ಹೆದರಿ ಓಡಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮದುರೈನಲ್ಲಿ ಕಾರ್ತಿಕ ದೀಪ ವಿವಾದ ಭುಗಿಲೆದ್ದಿದೆ. ಕೋರ್ಟ್ ಅನುಮತಿ ಕೊಟ್ಟರು ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೀಪಂಗೆ ಅನುಮತಿ ನೀಡಿದ ಜಡ್ಜ್ ವಿರುದ್ಧ ವಾಗ್ದಂಡನೆಗೆ ಸಹಿ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ 3 ಕಾಂಗ್ರೆಸ್ ಸಂಸದರು ಸೇರಿದ್ದಾರೆ. ಈಗ ಈ 3 ಸಂಸದರ ಮೇಲೆ ಬಿಜೆಪಿ ಮುಗಿಬಿದ್ದಿದೆ. ಕಾರ್ತಿಕ ದೀಪಂ ನೆಪದಲ್ಲಿ ಭಾವೈಕ್ಯತೆಗೆ ಕೊಳ್ಳಿ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ.
ದಕ್ಷಿಣ ಅಯೋಧ್ಯೆ ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂಕುಂದ್ರಂ ಬೆಟ್ಟದಲ್ಲಿ ಈಗ ವಿವಾದದ ಕಿಚ್ಚು ಧಗಧಗಿಸುತ್ತಿದೆ. ತಿರುಪಾರಂಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನ ಬೆಳಗಿಸಲು ಅವಕಾಶ ನೀಡಿದ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ತೀರ್ಪು ತಮಿಳುನಾಡು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗ ನ್ಯಾಯಮೂರ್ತಿಗಳ ವಿರುದ್ಧ ದ್ರಾವಿಡ ಮನ್ನೇತ್ರ ಕಳಗಂ ಹಾಗೂ ಇಂಡಿ ಒಕ್ಕೂಟದ ಸಂಸದರ ಬೆಂಬಲದೊಂದಿಗೆ ವಾಗ್ದಂಡನೆಯ ನಿರ್ಣಯವನ್ನ ಲೋಕಸಭೆಯ ಸ್ಪೀಕರ್ಗೆ ಮಂಡಿಸಿದ್ದಾರೆ. ನ್ಯಾಯಾಧೀಶರ ಪದಚ್ಯುತಿಗೆ ರಾಜ್ಯ ಕಾಂಗ್ರೆಸ್ಸಿಗರ ಸಹಿ. ವಾಗ್ದಂಡನೆಯ ಪತ್ರಕ್ಕೆ ಸುಮಾರು 100 ಸಂಸದರು ಸಹಿ ಹಾಕಿದ್ದಾರೆ. ಈ ಪತ್ರದಲ್ಲಿ ಕರ್ನಾಟಕದ 3 ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದಾರೆಂದು ಬಿಜೆಪಿ ಹೇಳಿದೆ. ಅವರ ಹೆಸರುಗಳನ್ನು ಅದು ರಿಲೀಸ್ ಮಾಡಿದೆ. ದಾವಣಗೆರೆ ಲೋಕಸಭಾ ಸದಸ್ಯೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ರಾಯಚೂರು ಸಂಸದ ಕುಮಾರ್ ನಾಯಕ್ ಹಾಗೂ ಹಾಸನ ಎಂಪಿ ಶ್ರೇಯಸ್ ಪಟೇಲ್ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಂದಿದೆ ಬಿಜೆಪಿ. ದೀಪಂ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಈಗ ಇಡೀ ದೇಶದಾದ್ಯಂತ ಕಾರಣ ಆಗ್ತಾ ಇದೆ. ರಾಜ್ಯಕ್ಕೆ ಸೀಮಿತ ಆಗಿದ್ದ ವಿಚಾರ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ತಿರುಪಾರಂಕುಂದ್ರಂ ದಕ್ಷಿಣ ಅಯೋಧ್ಯೆ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರೋದು. ಅವತ್ತು ಅಯೋಧ್ಯೆಗೆ ಹೋಗಲಿಲ್ಲ ಈ ಕಾಂಗ್ರೆಸ್ನ ನಾಯಕರು. ಇವತ್ತು ದಕ್ಷಿಣ ಅಯೋಧ್ಯೆಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ತಿರುಪಾರಂಕುಂದ್ರಂ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಬೆಟ್ಟ ಇದೆ. ಅಲ್ಲಿಯೇ ಮುರುಗನ್, ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲಗಳಿದೆ. ಅದೇ ಬೆಟ್ಟದ ತುದಿಯಲ್ಲಿ ಸಿಕಂದರ್ ದರ್ಗಾ ಕೂಡ ಇದೆ. ಬೆಟ್ಟದ ಮೇಲಿನ ದೀಪ ಮಂಟಪಂನಲ್ಲಿ ನಡೆಯುತ್ತೆ ದೀಪಾರಾಧನೆ. ಬೆಟ್ಟದ ತುದಿಯಲ್ಲಿ ದೀಪಾರಾಧನೆ ಮಾಡೋದಕ್ಕೆ ತೀರ್ಮಾನ ಮಾಡಿ ಮದುರೈ ಪೀಠದ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಗಿದೆ. ಅನುಮತಿ ಕೊಟ್ಟ ಕಾರಣಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಇಂಡಿ ಕೂಟದವರು. ನೋಡಿ, ದೀಪ ಹಚ್ಚೋದಕ್ಕೆ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ ನೀವು. ದೀಪ ಹಚ್ಚೋದಕ್ಕೆ ಅನುಮತಿ ಕೊಟ್ರೆ ಅವರ ವಿರುದ್ಧ ವಾಗ್ದಂಡನೆ, ಇವರ ಮನಸ್ಥಿತಿ ನೋಡಿ. ಈಗ ಎಲ್ಲೆಲ್ಲೂ ದುರಂಧರ್ ಸಿನಿಮಾದ್ದೇ ಸದ್ದು. ಬಾಕ್ಸ್ ಆಫೀಸ್ ಉಡೀಸ್ ಮಾಡಿರುವಂತಹ ಈ ಸಿನಿಮಾ ಶತ್ರು ರಾಷ್ಟ್ರದ ಮುಖವಾಡವನ್ನ ಕಳಚಿಟ್ಟಿದೆ. ದುರಂಧರ ಅಬ್ಬರಕ್ಕೆ ಬೆಚ್ಚಬಿದ್ದ ಪಾಕಿಸ್ತಾನ. 6 ದೇಶಗಳಲ್ಲಿ ರಣವೀರ್ ಸಿಂಗ್ ಸಿನಿಮಾ ಬ್ಯಾನ್. ದುರಂಧರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಎಲ್ಲ ದಾಖಲೆಗಳನ್ನ ಪುಡಿ ಮಾಡಿದೆ. ಸ್ಪೈ ಥ್ರಿಲ್ಲರ್ ಸಿನಿಮಾ ಚಿತ್ರಮಂದಿರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಿದ್ದು ಸಿನಿ ಪಂಡಿತರ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದೆ. ಕೇವಲ 7 ದಿನಗಳಲ್ಲಿ 300 ಕೋಟಿ ಗಳಿಸಿ 1000 ಕೋಟಿಯತ್ತ ದಾಪುಗಾಲಿಟ್ಟಿದೆ. ದುರಂಧರ್ ಸಿನಿಮಾ ಒಳ್ಳೆ ಬಿಸಿನೆಸ್ ಮಾಡ್ತಾ ಇದೆ. ಇದರ ಮಧ್ಯೆ ಒಂದು ಶಾಕಿಂಗ್ ಸುದ್ದಿ ಕೂಡ ಹೊರಬಿದ್ದಿದೆ. ಆದಿತ್ಯ ಧರ್ ನಿರ್ದೇಶಿಸಿದ ಈ ಸಿನಿಮಾಗೆ ಬ್ಯಾನ್ ಬಿಸಿ ತಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ದೇಶಗಳು ದುರಂಧರ್ನ ಬ್ಯಾನ್ ಮಾಡಿವೆ. ಹೌದು, ದುರಂಧರ್ ಬಗ್ಗೆ ಭಾರತಕ್ಕಿಂತ ಹೆಚ್ಚಾಗಿ ಪಾಕ್ನಲ್ಲೇ ಚರ್ಚೆ ಜೋರಾಗಿದ್ದು ಪಾಪಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದೆ. ಆದ್ದರಿಂದ ಗಲ್ಫ್ ರಾಷ್ಟ್ರಗಳಾದ ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದುರಂಧರ್ ಸಿನಿಮಾವನ್ನ ಬ್ಯಾನ್ ಮಾಡಿವೆ. ಗಲ್ಫ್ನಲ್ಲಿ ದುರಂಧರ್ ಬ್ಯಾನ್. ದುರಂಧರ್ ಸಿನಿಮಾದಲ್ಲಿ ಪಾಕಿಸ್ತಾನದ ISIನ ಷಡ್ಯಂತ್ರ ರಿವೀಲ್ ಆಗಿದೆ. ಪಾಕ್ ಭಯೋತ್ಪಾದಕರ ದುಷ್ಕೃತ್ಯ ಎಕ್ಸ್ಪೋಸ್ ಮಾಡಿದೆ. ಕರಾಚಿಯ ಲಿಯಾರಿದ ಅಂಡರ್ ವರ್ಲ್ಡ್ ಬಗ್ಗೆ ಮಾಹಿತಿ ನೀಡಿದೆ. ಈ ಸಿನಿಮಾ ಪಾಕ್ನಲ್ಲಿ ಭಾರತದ ನಕಲಿ ನೋಟಿನ ನೆಟ್ವರ್ಕ್, ಕಂದಹಾರ್ ಹೈಜಾಕ್ ಮತ್ತು ಸಂಸತ್ ದಾಳಿ ಹಿಂದಿನ ಸಂಚು, ಮುಂಬೈ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಜೊತೆಗೆ ಇನ್ನು ಅನೇಕ ನೈಜ ಘಟನೆಗಳ ಆಧಾರದಲ್ಲಿ ಸಿನಿಮಾ ಮಾಡಲಾಗಿದೆ. ಪಾಕಿಸ್ತಾನವನ್ನ ಉಗಿದಿದ್ದಕ್ಕೆ ಗಲ್ಫ್ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಗಲ್ಫ್ ರಾಷ್ಟ್ರಗಳು ಈ ರೀತಿ ಭಾರತೀಯ ಸಿನಿಮಾವನ್ನ ಬ್ಯಾನ್ ಮಾಡಿರುವುದು ಇದೇನು ಮೊದಲೇನಲ್ಲ. ಈ ಮೊದಲು ಫೈಟರ್, ಆರ್ಟಿಕಲ್ 370, ಟೈಗರ್ 3, ಸ್ಕೈ ಫೋರ್ಸ್ ಚಿತ್ರಗಳು ಬ್ಯಾನ್ ಆಗಿದ್ವು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH